ಜನವರಿ 1, 2025 ಹೊಸ ವರ್ಷ ಬರ್ತಾ ಇದೆ ಅನ್ನೋ ಖುಷಿಯಲ್ಲಿ ಅಮೆರಿಕದ ಜನ ನಡು ರಸ್ತೆಯಲ್ಲೇ ಮೋಜು ಮಸ್ತಿ ಮಾಡ್ತಿರ್ತಾರೆ. ಈ ರೀತಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡ್ತಾ ರಸ್ತೆಯಲ್ಲಿದ್ದಂಥ ಜನರ ಗುಂಪಿನ ಮೇಲೆ ಒಬ್ಬ ವ್ಯಕ್ತಿ ಬಾಡಿಗೆಯ ಟ್ರಕ್ಕನ್ನು ತಗೊಂಡು ಬಂದು ಮೋಜು ಮಸ್ತಿ ಮಾಡ್ತಿದ್ದಂಥ ಜನರ ಗುಂಪಿನ ಮೇಲೆ ಹತ್ತಿಸಿ ಏಕಾಏಕಿ ದಾಳಿ ಮಾಡಿದ್ದಾನೆ. ಇದರಿಂದ 15 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ 30ಕ್ಕೂ ಹೆಚ್ಚು ಜನ ಗಾಯಗೊಳಗಾಗ್ತಾರೆ. ಜನವರಿ 1 ಬೆಳಗಿನ ಜಾವ 3:15 ಆಸುಪಾಸಿಗೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ರಸ್ತೆಗಳಲ್ಲಿ ರಕ್ತ ಹರಿದಿತ್ತು. ಕೆಲವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು, ಇನ್ನು ಕೆಲವರು ಗಾಯಗೊಂಡು ನರಳಾಡ್ತಿದ್ದಂಥ ದೃಶ್ಯಗಳು ಕಂಡುಬಂದವು. ಈ ರೀತಿ ಘಟನೆ ಹೊಸ ವರ್ಷದಲ್ಲಿ, ಅದು ಅಮೆರಿಕದಲ್ಲಿ ನಡೆದಿರೋದು ಇಡೀ ಅಮೆರಿಕವನ್ನ ಒಮ್ಮೆಲೆ ಶಾಕ್ ಆಗೋ ರೀತಿ ಮಾಡಿದೆ. ಇನ್ನು ಈ ದಾಳಿ ಮಾಡಿರುವ ವ್ಯಕ್ತಿ ಏನಿದಾನಲ್ಲ, ಈತ ಯಾವುದೋ ಬೇರೆ ದೇಶದಿಂದ ಬಂದು ಈ ರೀತಿಯ ಹೇಯ ಕೃತ್ಯವನ್ನ ಮಾಡಿರುವಂಥ ವ್ಯಕ್ತಿಯಲ್ಲ. ಈತ ಮೂಲತಃ ಅಮೆರಿಕನ್ನೇ. ಅಮೆರಿಕದಲ್ಲೇ ಹುಟ್ಟಿ ಬೆಳೆದು ಓದಿ ಅಮೆರಿಕದಲ್ಲೇ ಒಳ್ಳೆಯ ಕೆಲಸದಲ್ಲಿದ್ದಂಥ ವ್ಯಕ್ತಿ ಈತ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈತ ಅಮೆರಿಕದ ಸೇನೆಯಲ್ಲೂ ಕೂಡ ಕೆಲಸ ಮಾಡಿದನಂತೆ. ಈತನ ಹೆಸರು ಸಂಸದುದ್ದೀನ್ ಜಬ್ಬರ್. ಸುಮಾರು 42 ವರ್ಷ ವಯಸ್ಸು ಈತನಿಗೆ. ಅಮೆರಿಕದ ಲೂಸಿಯಾನಾದ ನ್ಯೂ ಓರ್ಲಿಯನ್ಸ್ ಎಂಬ ಸಿಟಿಯಲ್ಲಿ ಈ ಘಟನೆ ನಡೆದಿದೆ. ಪಾಪ ಅಮೆರಿಕನ್ನರು ತಮ್ಮಷ್ಟಕ್ಕೆ ತಾವು ಹೊಸ ವರ್ಷವನ್ನ ಎಂಜಾಯ್ ಮಾಡ್ತಿದ್ರೆ, ಈ ಸಂಸದುದ್ದೀನ್ ಜಬ್ಬರ್ ಎಂಬ ವ್ಯಕ್ತಿ ಬಾಡಿಗೆಗೆ ಪಿಕಪ್ ಟ್ರಕ್ ಅನ್ನ ತಗೊಂಡು ಬಂದು ಅದರಲ್ಲಿ ಐಸಿಸ್ ಉಗ್ರರ ಬಾವುಟವನ್ನ ಇಟ್ಟು ಆ ಟ್ರಕ್ ಅನ್ನ ತುಂಬಾ ವೇಗವಾಗಿ ಚಲಾಯಿಸ್ಕೊಂಡು ಬಂದು ಜನರ ಗುಂಪಿನ ಮೇಲೆ ಹತ್ತಿಸಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದ ಈ ವ್ಯಕ್ತಿ ವಾಹನದಿಂದ ಕೆಳಗಿಳಿದು ತನ್ನ ಬಳಿ ಇದ್ದ ಗನ್ನಿಂದ ಮಿಕ್ಕ ಜನರ ಮೇಲೂ ಕೂಡ ಗುಂಡಿನ ದಾಳಿ ನಡೆಸಿದ್ದಾನೆ. ಆರಂಭದಲ್ಲಿ ಪೊಲೀಸರು ಈತನನ್ನ ಜೀವಂತವಾಗಿ ಸೆರೆ ಹಿಡಿಯಲು ಪ್ರಯತ್ನಿಸಿದ್ದಾರೆ. ಆದರೆ ತನ್ನ ಬಳಿ ಇದ್ದ ಗನ್ನಿಂದ ಪೊಲೀಸರ ಮೇಲೂ ಕೂಡ ಪ್ರತಿ ದಾಳಿ ನಡೆಸಿದ್ರಿಂದ ಪೊಲೀಸರು ಅವನ ಮೇಲೆ ಗುಂಡಿನ ದಾಳಿ ನಡೆಸಿ ಸ್ಥಳದಲ್ಲೇ ಕೊಂದಾಕಿದ್ದಾರೆ. ಈತ ದಾಳಿಗೆ ಬಳಸಿದಂಥ ಟ್ರಕ್ನಲ್ಲಿ ಉಗ್ರರ ಬಾವುಟ ಪತ್ತೆಯಾದ್ರಿಂದ ಈ ದಾಳಿಯನ್ನ ಭಯೋತ್ಪಾದನಾ ಕೃತ್ಯ ಎಂಬ ಸಂದೇಹದ ಮೇಲೆ ತನಿಖೆ ಶುರು ಮಾಡಿದ್ದಾರೆ. ಇನ್ನು ಅಮೆರಿಕದ ಮೇಲೆ ಉಗ್ರರ ದಾಳಿ ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ಅಲ್-ಖೈದಾ ಉಗ್ರರು ಅಮೆರಿಕದ ಟ್ವಿನ್ ಟವರ್ಸ್ ಮೇಲೆ ದಾಳಿ ಮಾಡಿದರು. ಆನಂತರ ಅಮೆರಿಕ ಅವರನ್ನು ಹುಡ್ಕೊಂಡೋಗಿ ಹೊಡೆದಿದ್ದು, ಐಸಿಸ್ ಉಗ್ರರ ಮೇಲೆ ದಂಡಯಾತ್ರೆ ಮಾಡಿದ್ದು, ಇವೆಲ್ಲವೂ ಕೂಡ ಇದೀಗ ಇತಿಹಾಸ. ಆದರೆ ಆತಂಕ ಸೃಷ್ಟಿ ಮಾಡ್ತಿರೋದು ಏನು ಅಂದರೆ, ಈ ಐಸಿಸ್ ಉಗ್ರರ ಬೇರು ಮತ್ತೆ ಮೊಳಕೆ ಹೊಡೆದಿದೆಯಾ ಅನ್ನೋ ಅನುಮಾನ ಈ ಘಟನೆಯ ನಂತರ ಅಮೆರಿಕವನ್ನ ಕಾಡಲು ಶುರುವಾಗಿದೆ. ಇದೇ ತಿಂಗಳು ಅಮೆರಿಕದ ಮುಂದಿನ ಅಧ್ಯಕ್ಷನಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ಟ್ರಂಪ್ ಒಂಥರ ಅಗ್ರೆಸಿವ್ ಆಂಗ್ರಿ ವರ್ಲ್ಡ್ ಮ್ಯಾನ್. ಈತ ಅಧ್ಯಕ್ಷ ಆಗೋಕ್ಕೂ ಮೊದಲೇ ಅಮೆರಿಕದ ವಲಸಿಗರನ್ನ ಅಮೆರಿಕದಿಂದ ಒದ್ದೋಡಿಸ್ತೀನಿ ಅಂತಿದ್ದಂಥ ವ್ಯಕ್ತಿ ಈತ. ಇನ್ನು ಇದೀಗ ಅಧ್ಯಕ್ಷ ಆದ ನಂತರ ಈ ಉಗ್ರವಾದಿಗಳು ಅಮೆರಿಕದಲ್ಲಿ ನಡೆದಂಥ ಈ ಘಟನೆಗೆ ಮುಂದಿನ ದಿನಗಳಲ್ಲಿ ಟ್ರಂಪ್ ರಿಯಾಕ್ಷನ್ ಹೇಗಿರಲಿದೆ ಅನ್ನೋದನ್ನ ಇಡೀ ಪ್ರಪಂಚ ಕುತೂಹಲದಿಂದ ನೋಡ್ತಿದೆ. ಅಮೆರಿಕ ಮತ್ತೆ ಐಸಿಸ್ ಉಗ್ರರ ಮೇಲೆ ದಂಡಯಾತ್ರೆ ಮಾಡುತ್ತಾ ಗೊತ್ತಿಲ್ಲ. ಆದರೆ ಈ ಸದ್ಯಕ್ಕೆ ನಡೆದಿರುವಂಥ ಈ ಘಟನೆಗೆ ಐಸಿಸ್ ಉಗ್ರರ ಲಿಂಕ್ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಅಮೆರಿಕದಲ್ಲಿ ಬರೀ ಒಂದೇ ಘಟನೆ ನಡೆದಿಲ್ಲ. ಸೇಮ್ ಅದೇ ದಿನ ಅಮೆರಿಕದ ಲಾಸ್ ವೇಗಸ್ನಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ಗೆ ಸೇರಿದಂಥ ಟ್ರಂಪ್ ಇಂಟರ್ನ್ಯಾಷನಲ್ ಹೋಟೆಲ್ ಬಳಿ ಟೆಸ್ಲಾದ ಸೈಬರ್ ಟ್ರಕ್ ಸ್ಫೋಟಗೊಂಡಿದೆ. ಆರಂಭದಲ್ಲಿ ಇದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರೋದ್ರಿಂದ ಬ್ಯಾಟರಿ ಸ್ಫೋಟಗೊಂಡು ಹೀಗಾಗಿರ್ಬೋದು ಅಂತ ಅನ್ಕೊಳ್ತಾರೆ. ಆನಂತರ ಟ್ರಕ್ ಅನ್ನ ಪರಿಶೀಲನೆ ಮಾಡಿದಾಗ ಆ ಟ್ರಕ್ನಲ್ಲಿ ಸ್ಫೋಟಕ ಪದಾರ್ಥಗಳಿದ್ದದ್ದು ಕಂಡು ಬಂದಿದೆ. ಈ ಸ್ಫೋಟದಲ್ಲಿ ಒಬ್ಬ ಸಾವನ್ನಪ್ಪಿದ್ರೆ 7 ಮಂದಿ ಗಾಯಗೊಂಡಿದ್ದಾರೆ. ಇನ್ನು ನ್ಯೂ ಆರ್ಲಿಯನ್ಸ್ನಲ್ಲಿ ದಾಳಿಗೆ ಬಳಸಿದ ಟ್ರಕ್ ಮತ್ತು ಈ ಲಾಸ್ ವೇಗಸ್ನಲ್ಲಿ ಸ್ಫೋಟಗೊಂಡಿರುವ ಸೈಬರ್ ಟ್ರಕ್, ಈ 2 ವಾಹನಗಳನ್ನು ಒಂದೇ ಆ್ಯಪ್ನಿಂದ ಒಂದೇ ಸ್ಥಳದಿಂದ ಬಾಡಿಗೆಗೆ ತಗೊಂಡಿರೋದು ಗೊತ್ತಾಗಿದೆ. ಹೀಗಾಗಿ 2 ಘಟನೆಗಳಲ್ಲೂ ಕೂಡ ಉಗ್ರರ ಕೈವಾಡ ಇದೆ ಅಂತ ಅಮೆರಿಕದ FBI ಇನ್ವೆಸ್ಟಿಗೇಷನ್ ನಡೆಸ್ತಿದೆ. ಇನ್ನು ಈ ಘಟನೆಗೆ ಮೂಲ ಕಾರಣ ಆದಂಥ ಈ ಸಂಸದುದ್ದೀನ್ ಜಬ್ಬರ್ ಹುಟ್ಟಿದ್ದು ಅಮೆರಿಕದ ಟೆಕ್ಸಸ್ನಲ್ಲಿ. 2007ರಿಂದ 2015ರವರೆಗೆ US ಆರ್ಮಿಯಲ್ಲಿ ವುಮೆನ್ ರಿಸೋರ್ಸ್ ಸ್ಪೆಷಲಿಸ್ಟ್ ಮತ್ತು IT ವಿಭಾಗದಲ್ಲಿ ಕೆಲಸ ಮಾಡಿದ್ದಾನೆ. 2017ರಲ್ಲಿ ಜಾರ್ಜಿಯಾ ಯೂನಿವರ್ಸಿಟಿಯಿಂದ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಕಂಪ್ಯೂಟರ್ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ಪಡೆದಿದ್ದಾನೆ. ಆನಂತರ 2020ರಲ್ಲಿ ಸೇನೆಯಿಂದ ಹೊರಬಂದು ರಿಯಲ್ ಎಸ್ಟೇಟ್ ಏಜೆಂಟ್ ಕೂಡ ಆಗಿದ್ದ. ಇನ್ನು 2015ರ ಸಮಯದಲ್ಲಿ ನಕಲಿ ಲೈಸೆನ್ಸನ್ನು ಇಟ್ಕೊಂಡು ವಾಹನ ನಡೆಸ್ತಿರ್ಬೇಕಾದ್ರೆ ಪೊಲೀಸರಿಗೂ ಕೂಡ ಸಿಕ್ಬಿದ್ದಿದ್ದ. ಇಬ್ಬರನ್ನ ಮದುವೆಯಾಗಿದ್ದ, ಇಬ್ಬರಿಗೂ ಕೂಡ ಡೈವರ್ಸ್ ಕೊಟ್ಟಿದ್ದ. ಈ ಸಂಸದುದ್ದೀನ್ ಜಬ್ಬರ್ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಇರಲಿಲ್ಲ. ಈತ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿದ್ದ ಅಂತ ಗೊತ್ತಾಗಿದೆ. ಈತನನ್ನು ಐಸಿಸ್ ಉಗ್ರರು ಆನ್ಲೈನ್ ಮೂಲಕ ಸಂಪರ್ಕಿಸಿ ಈತನನ್ನು ಮೈಂಡ್ ವಾಶ್ ಮಾಡಿದ್ದಾರೆ. ಈ ಐಸಿಸ್ ಉಗ್ರರ ಪ್ರಭಾವಕ್ಕೆ ಒಳಗಾಗಿ ಈ ರೀತಿ ಒಂಟಿಯಾಗಿ ದಾಳಿ ಮಾಡೋರನ್ನ ಐಸಿಸ್ ಅಲೋನ್ ವುಲ್ಫ್, ಐಸಿಸ್ ಉಗ್ರರ ಒಂಟಿ ತೋಳ ಅಂತ ಕರೀತಾರೆ. ಒಬ್ಬ ಹೈಲಿ ಎಜುಕೇಟೆಡ್ ಪರ್ಸನ್, ಅದು ಆರ್ಮಿಯಲ್ಲಿ ಕೆಲಸ ಮಾಡಿರುವಂಥ ವ್ಯಕ್ತಿ ಈ ರೀತಿ ಉಗ್ರವಾದಿಯಾಗಿ ಬದಲಾಗಿರೋದು
ಅಮೆರಿಕದ ಅಧಿಕಾರಿಗಳನ್ನು ಆಶ್ಚರ್ಯಕ್ಕೆ ಗುರಿ ಮಾಡಿದೆ. ಈತ ತನ್ನ ದೇಶದ ಜನರ ಮೇಲೆ ಈ ರೀತಿ ದಾಳಿ ಮಾಡಿರೋದು ಉಗ್ರವಾದಿಗಳ ತೀವ್ರತೆಯನ್ನು ತೋರಿಸ್ತದೆ. ಹೀಗಾಗಿ ಈ ಉಗ್ರವಾದ ಭಯೋತ್ಪಾದನೆ ಅನ್ನೋದು ಯಾವ ದೇಶಕ್ಕೂ ಒಳ್ಳೆಯದಲ್ಲ. ಯಾವ ಧರ್ಮವೂ ಹಿಂಸೆಯನ್ನು ಪ್ರತಿಪಾದಿಸಲ್ಲ. ಈ ಉಗ್ರವಾದಿಗಳು ಒಂದು ರೀತಿ ನರರೂಪದ ರಾಕ್ಷಸರಿದ್ದಂತೆ. ಇದೀಗ ಅಮೆರಿಕದ ಮೇಲೆ ಮತ್ತೆ ಈ ಐಸಿಸ್ ಉಗ್ರರ ಕರಿನೆರಳು ಆವರಿಸಿರೋದು ಅಮೆರಿಕವನ್ನ ಆತಂಕಕ್ಕೆ ಗುರಿ ಮಾಡಿದೆ. ಈ ಉಗ್ರವಾದಿಗಳ ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.